ಯಾರ ಹೆಸರು ಅರ್ಚನೆ ಮಾಡಿಸ್ಬೇಕಿತ್ತು? ಅಖಿಲಾಂಡೇಶ್ವರಿ. ಅಮ್ಮನ ಹೆಸರಲ್ಲ? ಹ್ಞೂ ಯಜಮಾನ್ರೆ, ಈಗ ನಾನು ಅರಸನಕೋಟೆ ಕುಟುಂಬಕ್ಕೆ ಸೇರಿದವಳು. ಆ ಕುಟುಂಬಕ್ಕೆ ಅಖಿಲ ಮನೆ ಒಡ್ತಿ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗಲ್ವಾ, ಅದಕ್ಕೆ ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡ್ಸೋಣ ಅಂದೆ. ಆಯ್ತು. ಅಖಿಲಾಂಡೇಶ್ವರಿ ನಾಮ್ನ್ಯಾಹ ಶುಭಗೋತ್ರೋದ್ಭವಸ್ಯ ಜನ್ಮ ನಕ್ಷತ್ರ ಜನ್ಮ ರಾಶೋ ಜಾತಾಯಾಹ ಯೇ ಯೇ ಗ್ರಹಾಃ ಅರಿಷ್ಟಸ್ತಜಾಃ ತೇಷಾಂ ಗೃಹಾಣಾಂ ಶುಭೈಃ. ಯಾರ ಹೆಸರಲ್ಲಿ ಅರ್ಚನೆ ಆಗ್ಬೇಕಿತ್ತು? ನನ್ನ ಮಗನ ಹೆಸರಲ್ಲಿ. ಹೆಸರು? ಆದಿತ್ಯ. ಪಾರ್ವತಿ. ಆದಿತ್ಯ ಪಾರ್ವತಿ ನಾಮಧೇಯಸ್ಯ ಅಕ್ಕ, ಅದು ನೀನು ಹೋಗಿ ಕಾರಲ್ಲಿ ಕೂತಿರು, ನಾನು ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಪರವಾಗಿಲ್ಲ ಅಕ್ಕ, ಇಲ್ಲೇ ಇರ್ತೀನಿ. ಹೇಳ್ದಷ್ಟು ಮಾಡು ಅಂದೆ. ಸರಿ ಅಕ್ಕ. ಪಾರ್ವತಿ ಈ ಕಡೆಯಿಂದ ಹೋಗಿದ್ದನ್ನ ನೋಡಿದ್ನಲ್ಲ, ಯಾವುದಕ್ಕೊಂದ್ಸಲ ನೋಡ್ಬಿಡ್ತೀನಿ. ಅರ್ಚಕರೇ, ನನ್ನ ಮಗನಿಗೆ ಹುಡುಗಿ ನೋಡಿದ್ದೀನಿ. ಅವಳೇ ಅವನಿಗೆ ತಕ್ಕ ಹೆಂಡತಿ, ಅವಳೇ ನಮ್ಮ ಮನೆಗೆ ತಕ್ಕ ಸೊಸೆ ಅನ್ನೋದು ನನ್ನ ನಂಬಿಕೆ. ಅವಳೇ ನಮ್ಮ ಮನೆಗೆ ಸೊಸೆಯಾಗಿ ಬರಲಿ ಅಂತ ಅರ್ಚನೆ ಮಾಡಿ. ಆದಿತ್ಯ ಪಾರ್ವತಿ ನಾಮಧೇಯಸ್ಯ ಆಯುರಾರೋಗ್ಯೇಶ್ವರ ವೃದ್ಧಿ ದ್ವಾರ ಅರ್ಚನೆ ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಟೆನ್ಷನ್ ಆಗದೆ ನೀನು ಮಾಮ್. ಇವತ್ತು ರಿಜಿಸ್ಟರ್ ಆಫೀಸಲ್ಲಿ ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡದೇ ಇದ್ದಿದ್ರೆ ಆ ಆದಿತ್ಯ ಪಾರ್ವತಿ ಮದುವೆ ಆಗೋದನ್ನ ಅಖಿಲಾಗೆ ಅಲ್ಲೇ ಗೊತ್ತಾಗೋ ಹಾಗೆ ಮಾಡ್ಬೋದಿತ್ತು. ಎಂತ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೋಬಿಟ್ಟೆ ನಾನು. ತುಂಬಾ ದೂರ ಆಲೋಚನೆ ಮಾಡಬೇಡ. ಹಾಗೆ ಮಾಡೋದ್ರಿಂದ ಮೆದುಳು ಹಾಳಾಗದಲ್ದೆ ಮನಸ್ಸು ಹಾಳಾಗತ್ತೆ. ಹೋಗ್ಲಿ ಬಿಡಿ ಮಾಮ್, ನಾನು ಅನ್ಕೊಂಡಂಗಂತೂ ಆಗಿಲ್ಲ. ಬಟ್ ನಿಮ್ಮ ಉದ್ದೇಶ ಈಡೇರ್ತಲ್ವಾ? ತಕ್ಕ ಮಟ್ಟಿಗೆ. ಹಾಗಾದ್ರೆ ಇವತ್ತಿನ ಗೆಲುವು ನಿಮಗೆ ಖುಷಿ ಕೊಟ್ಟಿಲ್ವಾ? ಗೆಲುವಿನ ಮನಸ್ಸಿಗೆ ಸೋಲಿನ ತಲೆಗೆ ಹಾಕೋಬಾರ್ದು ಅನನ್ಯ. ದೊಡ್ಡ ಗೆಲುವನ್ನ ನೋಡೋರ್ಗೆ ಈ ಸಣ್ಣ ಪುಟ್ಟ ಗೆಲುವು ಅಷ್ಟು ಖುಷಿ ಕೊಡಲ್ಲ. ಮನ್ಸನ್ನ ಹೇಗ್ ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕು ಮಾಮ್. ಆ ಮನೆ ಕೆಲಸದೊಳ್ ಪಾರ್ವತಿ ಜೊತೆ ಆದಿತ್ಯನ್ ಮದ್ವೆ ಮಾಡ್ಬೇಕು, ಆ ಅಖಿಲನ್ ದರ್ಪ ಮುರಿಬೇಕು ಅನ್ನೋದು ನಿಮ್ ಉದ್ದೇಶ ಆಗಿತ್ತಲ್ವಾ? ಅದು ಇವತ್ ನೆರವೇರಿದೆ.
ಸೊ ಅಖಿಲನ್ ಮುಂದೆ ಅರುಂಧತಿ ಹೋಗೋ ಸಮಯ ಈಗ ಬಂತಲ್ವಾ? ನನ್ನ ಅವಳ ಭೇಟಿ ಸಾಮಾನ್ಯವಾದ ಭೇಟಿ ಆಗಿರಬಾರ್ದು. ತುಂಬಾ ವಿಶೇಷವಾಗಿರ್ಬೇಕು. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆ ದಿನ ಯಾವಾಗ ಬರುತ್ತೆ ಮಾಮ್? ಟೈಮ್ ಇದೆ. ಹಿರಣ್ಯಪಾತ್ರೋನಂದಭಾದೆ ಮಧುವ್ಯಾಸಾನೇತೆ ಏಕದಾ ಬ್ರಹ್ಮಣ ಉಪಹರತೆ. ಅರ್ಚಕ್ರೆ, ನಾವು ನಮ್ಮ ಮನೇಲಿ ಹೇಳ್ದೆ ಕೇಳ್ದೆ ಇವತ್ತು ಮದುವೆ ಆಗಿದ್ದೀವಿ. ಯಾವುದೇ ನೋವು ಸಂಕಟಗಳು ಬರದೆ ನಮ್ಮ ಸಂಬಂಧನ ನಮ್ಮ ಎರಡೂ ಕುಟುಂಬದವ್ರು ಒಪ್ಕೊಳ್ಳೋ ಥರ ಹರಿಸಿ ಆಶೀರ್ವಾದ ಮಾಡಿ. ಆ ತಾಯಿ ಕೃಪೆಯಿಂದ ನಿಮ್ಮ ಮದುವೆನ ಎರಡೂ ಕುಟುಂಬಗಳು ಒಪ್ಪುಗೊಳ್ಳುವಂತಾಗಲಿ. ತಗೊಳ್ಳಿ, ಈ ಅರಿಶಿನ ಕೊಂಬನ್ನು ಹೊರಗಡೆ ಇರೋ ಮರಕ್ಕೆ ಕಟ್ಟಿ, ಎಲ್ಲ ಒಳ್ಳೆಯದಾಗತ್ತೆ. ಅದ್ ಹೆಂಗ್ ತಪ್ಪಿಸ್ಕೋತಾಳೆ ನಾನು ನೋಡ್ತೀನಿ. ಅಯ್ಯೋ ದೇವ್ರೆ, ಆಗ್ತಾನೆ ಹಿಂಗೆ ಹೋದ್ಲು, ಇವಾಗ ಕಾಣಿಸ್ತಿಲ್ಲ ಮಾಯಾ. ಅಂದ್ರೆ ಇದೆಲ್ಲ ನನ್ ಸಿಂಡ್ರೆಲ್ಲಾ ಎಫೆಕ್ಟಾ? ಅಯ್ಯೋ ದೇವ್ರೆ. ನಿಮ್ಮ ಮನಸ್ಸಲ್ಲಿರೋದೆಲ್ಲ ನೆರವೇರಲಿ ಅಂತ ತಾಯಿಯಲ್ಲಿ ಬೇಡ್ಕೊಂಡು ಈ ಅರಿಶಿನ ಕೊಂಬನ್ನು ಹೊರಗಡೆ ಇರೋ ಮರಕ್ಕೆ ಕಟ್ಟಿ, ಎಲ್ಲ ಒಳ್ಳೆಯದಾಗಲಿ. ಆಗ್ಲಿ ಅರ್ಚಕ್ರೆ. ಹೇಳಿ ರಘು. ಎಲ್ಲಿದ್ಯಾ ಅಖಿಲ? ಹೋದ ಕೆಲಸ ಎಲ್ಲ ಆಯ್ತಾ? ಅಂದ್ಕೊಂಡ್ ಕೆಲಸ ಆಗ್ಲೇ ಆಯ್ತು ರಘು. ಆನ್ ದ ವೇ ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನಕ್ಕ? ಹಾ ರಘು, ಹನುಮಂತು ಯಾಕೋ ಕಣ್ಣು ಮಂಜಾಗ್ತಿದೆ ಅಂತ ಹೇಳ್ದ. ಅದಕ್ಕೆ ಕಾರ್ನ ಅಲ್ಲೇ ನಿಲ್ಸಿ ಸ್ವಲ್ಪ ಊಟ ಮಾಡಿಕೊಂಡು ರೆಸ್ಟ್ ಮಾಡು ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ನನಗೇನಾಗಿದೆ, ಆರಾಮಾಗೇ ಇದ್ದೀನಿ. ನಿನ್ ಜೊತೆ ಬರೋ ಮನ್ಸಿದ್ರು ನೀನೇ ಬೇಡ ಅಂದೆ. ಛೇ, ನಾನು ಎಲ್ಲೇ ಹೋದ್ರೂ ನಿಮ್ ಜೊತೆ ತಾನೇ ಹೋಗ್ತಿದ್ದೆ. ನಿನ್ನೆ ನೀವ್ ಯಾಕೋ ತುಂಬಾ ಸುಸ್ತಾಗಿದ್ರಿ,
ಇವತ್ತು ತುಂಬಾ ಸುಸ್ತು ಕಾಣಿಸ್ತಾ ಇದ್ರಿ, ಅದಕ್ಕೆ ಬೇಡ ಅಂತ ಹೇಳ್ದೆ ಅಷ್ಟೇ. ಸರಿ, ಆದ್ರೆ ಮುಂದಿನ ಸಲ ಹೊರಗೆ ಹೋಗುವಾಗ ಒಟ್ಟಿಗೆ ಹೋಗ್ಬೇಕು, ಆಯ್ತಾ? ಖಂಡಿತ ರಘು. ಸರಿ, ದರ್ಶನ ಆಯ್ತಾ? ಆಯ್ತು. ದೇವರಲ್ಲಿ ಏನ್ ಬೇಡ್ಕೊಂಡೆ? ನಾನ್ ನೋಡಿರೋ ಹುಡುಗಿನೇ ನಮಗ್ ಸೊಸೆಯಾಗಿ ಬರ್ಲಿ ಅಂತ ಬೇಡ್ಕೊಂಡೆ ರಘು. ಹಾಗೆ ಅರ್ಚಕರು ಪೂಜೆ ಮಾಡಿ ಒಂದು ಅರಿಶಿಣದ ಕೊಂಬು ಕೊಟ್ಟಿದ್ದಾರೆ. ಅದನ್ನ ಇಲ್ಲಿರೋ ಮರಕ್ಕೆ ಕಟ್ಟಿದ್ರೆ ನಾವ್ ಅಂದ್ಕೊಂಡಿರೋದೆಲ್ಲ ಈಡೇರುತ್ತಂತೆ. ಹಲೋ ರಘು, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಸೊಸೆ ಬಗ್ಗೆ ಹೇಳ್ತಾ ಇದ್ದೆ, ಕೇಳಿಸ್ಕೊಳ್ಳಿಲ್ವಾ? ಹಾ, ಕೇಳಿಸ್ತು. ಏನನ್ನಿಸ್ತು? ಯಾರ ಬಗ್ಗೆ ಕೇಳ್ತಿದ್ಯಾ? ನನ್ ಸೊಸೆ ಬಗ್ಗೆ. ನಾನ್ ನೋಡಿರೋ ಹುಡುಗಿನೇ ನಮಗೆ ಸೊಸೆಯಾಗಿ ಬರ್ತಾಳೆ ಅನ್ನೋ ದೃಢವಾದ ನಂಬಿಕೆ ನನಗಿದೆ. ಅದಕ್ಕೆ ದೇವರ ಆಶೀರ್ವಾದನೂ ಇದೆ. ಆದಿತ್ಯನ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದೇ ತಾನೇ ಆಗೋದು. ನೋಡೋಣ ಬಿಡು. ರಘು, ಈ ವಿಚಾರದಲ್ಲಿ ಹೇಳೋದಾದ್ರೆ ನಮ್ಮ ಆದಿ ಹಣೆ ಬರಹದಲ್ಲಿ ಹೆಂಡತಿಯಾಗಿ ಬರ್ದಿರೋ ಹುಡುಗಿ ಯಾಮಿನಿನೇ. ಸರಿ ರಘು, ಈ ಅರಿಶಿಣದ ಕೊಂಬನ್ನ ಇಲ್ಲಿರೋ ಮರಕ್ಕೆ ಕಟ್ಟಿ ಹರಕೆ ಹೊತ್ಕೊಂಡು ಆದಷ್ಟು ಬೇಗ ಮನೆಗೆ ಬರ್ತೀನಿ. ಆಯ್ತು. ಇಲ್ಲ, ಪಾರ್ವತಿನೇ ನನ್ನ ಸೊಸೆ. ನಮ್ಮ ಮನೆಗೆ ಪಾರ್ವತಿನೇ ಸೊಸೆಯಾಗಿ ಬರಬೇಕು. ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಊಹೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಅದು ಅಲ್ಲದೆ ನಮ್ಮ ಆದಿತ್ಯನ ಆಸೆ, ಕನಸು, ಆಯ್ಕೆ ಎಲ್ಲ ಪಾರ್ವತಿನೇ. ದೇವರೇ, ಇಲ್ಲಿಂದಾನೇ ನಾನು ಬೇಡ್ಕೋತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಅಖಿಲನ ಆಸೆ ನೆರವೇರಿಸ್ಬೇಡಪ್ಪ. ಆದಿತ್ಯನ್ಗೆ ಪಾರ್ವತಿನೇ ಹೆಂಡತಿಯಾಗಿ ಬರೋ ಹಾಗೆ ಮಾಡಪ್ಪ. ಹಲೋ ಡ್ಯಾಡ್. ಹಲೋ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಅದೇ ಡ್ಯಾಡ್, ಅನ್ಕೊಂಡಿದ್ದಲ್ಲ ಆಯ್ತಲ್ಲ ಅದಕ್ಕೆ. ಏನ್ ಅನ್ಕೊಂಡಿದ್ದೆ? ಅದೇ ಡ್ಯಾಡ್, ಫ್ರೆಂಡ್ ಮದ್ವೆ. ಮದ್ವೆನಾ? ಅಂದ್ರೆ ಈ ಮದ್ವೆ ಶಾಸ್ತ್ರ. ಹುಡುಗಿ ನೋಡಕ್ ಹೋಗಿದ್ದು ಓಕೆ ಆಯ್ತು ಅಂತ ಹೇಳ್ದೆ. ಹೌದಾ? ಮದ್ವೆ ಯಾವಾಗ? ನೋಡ್ಬೇಕು ಡ್ಯಾಡ್. ಡ್ಯಾಡ್, ಒಂದ್ ನಿಮಿಷ ಬಂದೆ. ಹೋಯ್, ನಿಜ ಹೇಳು, ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ? ಏನು? ನಾನ್ ನಿನ್ನಿಂದ ಮುಚ್ಚಿಡೋದ? ನಾಟಕ ಆಡ್ಬೇಡ ಪ್ರೀತು. ನಾನ್ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಸರಿ, ಏನ್ ನಿನ್ ಪ್ರಶ್ನೆ? ಕೇಳು. ನಾನು ನಿನ್ ಜೊತೆ ಬರ್ತೀನಿ ಅಂದಾಗ ಬೇಡ ಅಂತ ನನ್ನ ಹತ್ರ ಹೇಳಿದ ರೀಸನ್ನೇ ಬೇರೆ, ಅತ್ತೆ ಹತ್ರ ಹೇಳಿ ಹೋಗಿದ್ ರೀಸನ್ನೇ ಬೇರೆ. ಅಂದ್ರೆ ಇದ್ರ ಅರ್ಥ ಇಬ್ರಲ್ಲಿ ಒಬ್ರ ಹತ್ರ ಸುಳ್ಳು ಹೇಳಿದ್ಯಾ ಅಂತ ತಾನೆ? ಅಥವಾ ಇಬ್ರ ಹತ್ರನೂ ಸುಳ್ಳು ಹೇಳಿದ್ಯಾ? ನನ್ ಮೇಲೆ ಆಣೆ ಮಾಡಿ ಹೇಳು ಪ್ರೀತು, ನಿಜ ಏನು? ನಿನ್ನ ಹತ್ರ ಹೇಳಿದ್ ಸುಳ್ಳು, ಹಾಗೆ ಮೊಹಮ್ಮದ್ ಹತ್ರ ಹೇಳಿದ್ ಕೂಡ ಸುಳ್ಳೆ. ಹಾಗಾದ್ರೆ ನಿಜ ಏನು? ಪಾರ್ವತಿಯವರು ರಿಜಿಸ್ಟರ್ ಮ್ಯಾರೇಜ್ ಆದ್ರ? ಅವರಿಬ್ರು ಮದ್ವೆ ನೋಡೋ ಸಂದರ್ಭನ ನಿನ್ನಿಂದಾಗಿ ಕಳ್ಕೊಂಡೆ. ಯಾಕೆ ನನ್ನ ಬಿಟ್ಟು ಹೋದೆ ಪ್ರೀತು? ಎಲ್ರೂ ಸೇರಿ ನನ್ನನ್ನ ಹೊರಗಿನೋಳ್ ಮಾಡ್ಬಿಟ್ರಿ ಅಲ್ವಾ? ಅಯ್ಯೋ ಓಯ್,
ಬೇಜಾರು ಮಾಡ್ಕೋಬೇಡ. ನಿನ್ ಬಿಟ್ಟು ಹೋಗ್ಬೇಕನ್ನೋ ಉದ್ದೇಶ ಇರಲಿಲ್ಲ. ಆದ್ರೆ ಮದುವೆ ಆಗೋವರೆಗೂ ಈ ವಿಷಯ 4 ಜನ ಮಧ್ಯನೇ ಇರಲಿ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ಲಿಲ್ಲ. ಸರಿ, ಅಟ್ಲೀಸ್ಟ್ ನನ್ನ ಹತ್ರ ಈ ವಿಷಯನಾದ್ರೂ ಹೇಳ್ಬಿಟ್ಟು ಹೋಗ್ಬೋದಿತ್ತಲ್ವಾ? ಯಾಕೆ, ನಾನು ನಿನ್ ಹೆಂಡತಿ ಅಲ್ವಾ? ಇದುವರೆಗೂ ನಾನು ನಿನ್ನಿಂದ ಯಾವ್ದಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನ ಹೇಳು? ಓಯ್, ನೀನೇನಂದ್ರೆ ನಂಗೆ ಗೊತ್ತಿಲ್ವಾ? ಈ ಸೀಕ್ರೆಟ್ನ ತುಂಬಾ ಜನಕ್ಕೆ ಹೇಳಿದ್ರೆ ಎಲ್ಲಿ ಸ್ಪ್ರೆಡ್ ಆಗ್ಬಿಡುತ್ತೆ ಅನ್ನೋ ಟೆನ್ಷನ್ ಹೇಳಿಲ್ಲ ಅಷ್ಟೇ. ಆದ್ರೆ ಈಗಂತೂ ನಿಂಗೆ ಹೇಳಲೇಬೇಕಂತ ಬಂದೆ. ಪ್ರಾಮಿಸ್. ಬೇಕಿದ್ರೆ ನೋಡು, ಮದುವೆ ಬಿಡಿದ್ರೆ ಒಳಗ್ ಬರ್ಬೋದಾ? ಅಯ್ಯೋ ಡ್ಯಾಡ್, ಯಾಕೆ ಈ ಥರ ಕೇಳ್ತಿದ್ದೀರಾ? ಬನ್ನಿ. ನಾನು ಆವತ್ತು ಇದೇ ಮಾತು ನಿಮ್ಗೆ ಹೇಳಿದ್ದೆ. ನನ್ನನ್ನ ಬೇರೆ ಹತ್ರ ಟ್ರೀಟ್ ಮಾಡಬೇಡಿ, ಏನೇ ವಿಷಯ ಇದ್ರೂ ಹಂಚ್ಕೊಳ್ಳಿ ಅಂತ. ಆದ್ರೆ ನೀನೇನ್ ಮಾಡಿದೆ ಅನ್ನೋ ಅರಿವಿದೆಯಾ ನಿನ್ಗೆ? ಹೇಳಪ್ಪ, ನೀನ್ ಮಾಡಿದ್ದು ನಿನಗೆ ಸರಿ ಅನಿಸ್ತಿದ್ಯಾ? ನಿಮ್ಮಿಬ್ರು ಮಧ್ಯೆ ಏನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ಹೇಳ್ಕೊಡಿ. ಬೆಳಗ್ಗೆ ನಿನ್ ಮನೆಯಿಂದ ಹೋದಾಗಿದ್ದಾನು ಜನನಿ ಬೇಜಾರಾಗಿದ್ಲು. ನೀನ್ ಮನೆಗೆ ವಾಪಸ್ ಬಂದ್ಮೇಲೂ ಗಮನಿಸಿದೆ, ಅವಳು ಹಾಗೇ ಇದ್ಲು. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಮಿಬ್ರು ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ? ಇಲ್ಲ ಡ್ಯಾಡ್, ಆ ಥರ ಎಲ್ಲ ಏನೂ ಇಲ್ಲ. ಅದು ಬೆಳಗ್ಗೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಇವಳನ್ನ ಕರ್ಕೊಂಡು ಹೋಗ್ಲಿಲ್ವಲ್ಲ, ಅದಕ್ಕೆ ಬೇಜಾರಷ್ಟೇ. ಹೌದೇನಮ್ಮ? ಹೌದು ಮಾವ. ಅಲ್ಲಪ್ಪ, ನೀನು ಹೋಗುವಾಗ ಅವಳನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕು ತಾನೆ? ಗಂಡ ಹೆಂಡತಿ ಅಂದಮೇಲೆ ಯಾವಾಗ್ಲೂ ಜೊತೆಲೇ ಇರಬೇಕು. ಇನ್ ಮುಂದೆ ನೀನ್ ಎಲ್ಲೇ ಹೋದ್ರು ಅವಳನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಸಾರಿ ಡ್ಯಾಡ್. ಸಾರಿ ನನಗಲ್ಲ, ನಿನ್ ಹೆಂಡತಿಗೆ ಹೇಳು. ಸಾರಿ. ಇಟ್ಸ್ ಓಕೆ ಪ್ರೀತು. ಈಗ ಸರಿ ಹೋಯ್ತಲ್ಲ? ಕಪಲ್ಸ್ ಅಂದ್ರೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಇರಬೇಕು. ಮಕ್ಕಳ ಜೀವನದ ಆರಂಭದ ಭಾಗ ತಂದೆ ತಾಯಿ ಜೊತೆ ಶುರುವಾದ್ರೆ ಹೆಚ್ಚಿನ ಭಾಗ ಹೆಂಡತಿ ಜೊತೆ ಮುಂದುವರಿಯುತ್ತೆ ಕೊನೆಯ ತನಕ. ಅದಕ್ಕೆ ಹೆಂಡತಿನ ಅರ್ಧಾಂಗಿ, ಧರ್ಮಪತ್ನಿ ಅಂತ ಕರೆಯೋದು. ಸೊ ಏನೇ ವಿಚಾರ ಇದ್ರೂ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು, ಅರ್ಥ ಆಯ್ತಾ? ಹಾ ಡ್ಯಾಡ್. ಗುಡ್. ಯಾವಾಗ್ಲೂ ನೀವಿಬ್ರು ಹೀಗೆ ನಗ್ನಗ್ತಾ ಇರ್ಬೇಕು, ಆಯ್ತಾ? ಹನುಮಂತು, ಅಮ್ಮ ಅಮ್ಮ, ಯಾಕೆ ಹನುಮಂತು ಗಾಬರಿ ಆಯ್ತಾ? ನನ್ಗೂ ಹೀಗೆ ಆಗಾಗ ಗಾಬರಿ ಆಗ್ತಾನೆ ಇರುತ್ತೆ. ಅರ್ಥ ಆಗ್ಲಿಲ್ವಾ? ಹನುಮಂತು, ನಾನಿವಾಗ ನಿನ್ ಕಣ್ಣಿಗೆ ಕಾಣಿಸ್ತಾ ಇದ್ದೀನಾ? ಅಮ್ಮ, ಅರ್ಥ ಆಗ್ಲಿಲ್ಲ. ಓ, ಈಗ್ಲೂ ಅರ್ಥ ಆಗ್ಲಿಲ್ವಾ? ನನಗೂ ಸೇಮ್ ನಿನ್ ತರನೇ. ಒಂದೊಂದ್ಸಲ ಅರ್ಥ ಆಗುತ್ತೆ, ಒಂದೊಂದ್ಸಲ ಅರ್ಥನೇ ಆಗಲ್ಲ. ನನಗ್ ಮಾತ್ರ ಏನೇನೋ ಕಾಣಿಸುತ್ತೆ ಹನುಮಂತು, ಆದ್ರೆ ಬೇರೆಯವ್ರಿಗೆ ಕಾಣಿಸಲ್ಲ. ಯಾಕೆ ಹೇಳು? ನನ್ ಕಾಯಿಲೆ ಎಫೆಕ್ಟು, ಅಂದ್ರೆ ಸಿಂಡ್ರೆಲಾ ಎಫೆಕ್ಟು. ಆದ್ರೆ ನನ್ಗೊಂದು ಡೌಟು ಹನುಮಂತು, ಈ ನನ್ ಸಿಂಡ್ರೆಲಾ ಎಫೆಕ್ಟು ನಿನ್ನ ಮಗಳ ವಿಷಯದಲ್ಲಿ ಮಾತ್ರ ಯಾಕೆ ಕಾಡ್ತಾ ಇದೆ ಅಂತ. ಮನೇಲಿ ಆದಿತ್ಯ ನನ್ ಕಣ್ ಮುಂದೆನೆ ಪಾರು ಕೈ ಹಿಡಿದು ರೊಮ್ಯಾನ್ಸ್ ಮಾಡೋ ತರ ಕಾಣಿಸುತ್ತೆ. ಇವತ್ತು ರಿಜಿಸ್ಟರ್ ಆಫೀಸಲ್ಲಿ ಪಾರ್ವತಿನ ಆದಿತ್ಯನ್ ಜೊತೆ ನೋಡ್ತೀನಿ. ನೋಟಿಸ್ ಬೋರ್ಡ್ ಅಲ್ಲಿ ಅವರಿಬ್ರು ಫೋಟೋನು ಜೊತೆ ಜೊತೆಲೇ ನೋಡ್ತೀನಿ. ಇದೆಲ್ಲ ಏನು ಹನುಮಂತು?
ಮನೆ ಎಲ್ಲ ಕ್ಲೀನ್ ಮಾಡಿ ಸುಸ್ತಾಗಿದ್ದಾಳೆ. ಅದಕ್ಕೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಮಲಗಿದಾಳಪ್ಪ. ಯಾರ್ದಮ್ಮ ಇಷ್ಟು ಬೆಲೆ ಬಾಳೋ ರೇಷ್ಮೆ ಸೀರೆ? ಜನನಿಯವ್ರು ಕೊಟ್ರಪ್ಪ.